ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವಿನ ಪರಿಶುದ್ಧ ನಾಮಕ್ಕೆ ಜಯವಾಗಲಿ, ಆರಾಧನೆಯಾಗಲಿ, ಸ್ತುತಿಯಾಗಲಿ. ಪ್ರಿಯರೇ, ಬನ್ನಿ ಪ್ರಭು ಯೇಸು ಮಾಡಿದ ಇನ್ನೊಂದು ಅದ್ಭುತವೊಂದನ್ನು ನಾವೀಗ ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 10 ವಾಕ್ಯಗಳು 46ರಿಂದ 52. ಪ್ರಭು ಯೇಸು ಮತ್ತು ಅವರ ಶಿಷ್ಯರು ಜೆರಿಕೋ ಪಟ್ಟಣವನ್ನ ತಲುಪಿದಾಗ ದೊಡ್ಡ ಜನಸಮೂಹ ಅವರನ್ನ ಹಿಂಬಾಲಿಸುತ್ತೆ. ಆ ಜನರ ಮಧ್ಯದಲ್ಲಿ ಒಬ್ಬ ಕುರುಡು ಭಿಕ್ಷುಗಾರನಿರುತ್ತಾನೆ. ಅವನ ಹೆಸರು ಬಾರ್ತಿಮಾಯ, ತಿಮಾಯನ ಮಗ ಬಾರ್ತಿಮಾಯ. ಜನರು ಮಾತನಾಡೋದು, ಜಯಕಾರ ಹಾಕೋದು ಆತನಿಗೆ ಕೇಳಿಸುತ್ತೆ. ನಜರೇತಿನ ಯೇಸು ಬಂದಿದ್ದಾರೆ. ಕೂಡಲೇ ಆತ ಕೂಗಲು ಆರಂಭಿಸುತ್ತಾನೆ. ಯೇಸುವೇ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಮತ್ತೆ ಮತ್ತೆ ಗಟ್ಟಿಯಾಗಿ ಕೂಗಿಕೊಳ್ಳುತ್ತಾನೆ. ಜನರಾದರೂ ಸುಮ್ಮನಿರು ಅಂತ ಹೇಳಿ ಆತನನ್ನ ಗದರಿಸ್ತಾರೆ. ಆದರೆ ಅವನು ನಿಲ್ಲಿಸೋದಿಲ್ಲ. ಮತ್ತೆ ಮತ್ತೆ ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ, ಯೇಸುವೇ ನನಗೆ ದಯೆ ತೋರಿ ಎಂದು ಕೂಗಿ ಕರೆಯುತ್ತಿರುವಾಗ ಆತನ ಕೂಗು ಆ ಜನಜಂಗುಳಿಯ ನಡುವೆಯೂ ಯೇಸುವಿನ ಕಿವಿಗೆ ಆತನ ಧ್ವನಿ ಬೀಳುತ್ತೆ. ಕೂಡಲೇ ಯೇಸು ನುಡಿತಾರೆ, ಆತನನ್ನ ಕರೆದುಕೊಂಡು ಬನ್ನಿ. ಜನರು ಆತನನ್ನ ಗದರಿಸಿದ ಅದೇ ಜನ ಕೂಡಲೇ ಆತನ ಬಳಿ ಹೋಗಿ ಹೇಳ್ತಾರೆ, ಬಾ, ಧೈರ್ಯಗಳು, ಹೆದರಬೇಡ, ಯೇಸು ನಿನ್ನನ್ನ ಕರೆಯುತ್ತಿದ್ದಾರೆ. ಆತ ಬಂದ ತಕ್ಷಣ ಯೇಸು ಕೇಳ್ತಾರೆ, ನನ್ನಿಂದ ನಿನಗೇನಾಗಬೇಕು? ಆತ ವಿಶ್ವಾಸದಿಂದ ನುಡಿತಾನೆ, ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ. ನೋಡಿ ಆತನ ವಿಶ್ವಾಸ. ಯೇಸುವಿಗೆ ಸಾಧ್ಯ. ಹುಟ್ಟು ಕುರುಡನಾದರೂ ದೃಷ್ಟಿ ನೀಡಲು ಯೇಸುವಿಗೆ ಸಾಧ್ಯ ಅಂತೇಳಿ ಆತನಿಗೆ ವಿಶ್ವಾಸವಿತ್ತು. ಹಾಗಾಗಿ ಯೇಸು ಹೆಚ್ಚು ಮಾತನಾಡೋದಿಲ್ಲ. ಆತನ ಆಳವಾದ ದೃಢ ವಿಶ್ವಾಸವನ್ನು ನೋಡಿ ಆತನಿಗೆ ಅರಿತುಕೊಂಡು ಆತನಿಗೆ ನುಡಿತಾರೆ, ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನ ಸ್ವಸ್ಥಪಡಿಸಿದೆ. ತಕ್ಷಣ ಆತನಿಗೆ ದೃಷ್ಟಿ ಬರುತ್ತೆ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಪ್ರಭು ಯೇಸು ಸಹ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಆಲಿಸಲು, ನಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಶಕ್ತರು. ಇಂತಹ ದೃಢ ವಿಶ್ವಾಸ ನಮಗಿರಬೇಕು. ನಮ್ಮ ದೃಢ ವಿಶ್ವಾಸದ ಮೂಲಕ ನಾವು ಇತರರನ್ನು ಯೇಸುವಿನ ಬಳಿ ಕರೆತರಬೇಕು. ಹಾಗೆ ಬಂದಾಗ ಖಂಡಿತವಾಗ್ಲೂ ಬಾರ್ತಿಮಾಯನಿಗೆ ಆದ ಅದೇ ಅನುಭವ ನನಗೂ ನಿಮಗೂ ಆಗುತ್ತದೆ. ಯೇಸು ನೋಡುವುದು ನಮ್ಮ ವಿಶ್ವಾಸವನ್ನ, ನಮ್ಮ ಜೀವನವನ್ನ. ಹಾಗಾಗಿ ನಮ್ಮ ಮನಸ್ಸು, ಹೃದಯಗಳನ್ನ ಆ ಅದ್ಭುತ ಸ್ವರೂಪಿ ಪ್ರಭು ಯೇಸುವಿಗೆ ಸಮರ್ಪಿಸಿಕೊಳ್ಳೋಣ. ಪರಮ ಪ್ರಸಾದದಲ್ಲಿರೋ ಪ್ರಭು ಸದಾ ನಿಮ್ಮನ್ನ ಕಾದು ಸಂರಕ್ಷಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೋರಿಕೆಗಳನ್ನು ಆಶೀರ್ವದಿಸಲಿ. ಆಮೇನ್.